ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಏನಾಯಿತು, ಹಣ ಏನಾಯಿತು, ಅದರ ಬಗ್ಗೆ ಸಿಹಿ ಸುದ್ದಿ ಬಂದಿದೆ. ಲೇಟೆಸ್ಟ್ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯೋಜನೆ ಏನೋ ಬರ್ತು, ಅದರ ಬಡವರಿಗೆ ಸಾಕಷ್ಟು ಸಹಾಯ ಆಗ್ತಿತ್ತು. ಯೋಜನೆಯಲ್ಲಿ ಸಾಕಷ್ಟು ಜನ ಸಿರಿವಂತರು ಕೂಡ ಪಡ್ಕೊಳ್ತಾ ಇದ್ದಾರೆ ಒಂದು ಆರೋಪ ಇದೆ. ಅದು ಸೈಡಿಗೆ ಇಟ್ಬಿಡೋಣ. ಸಾಕಷ್ಟು ಜನಕ್ಕೆ ಬರ್ತಾ ಇತ್ತು, ಬಟ್ ಇಲ್ಲಿ 2 ಕಂತಿನ ಹಣ ಕೂಡ ಬಂದಿಲ್ಲ. ಅದರ ವಿರುದ್ಧ ಮಹಿಳೆಯರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಈ ಸಂಬಂಧ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಮಾಹಿತಿ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಬರೋಬ್ಬರಿ ಜೂನ್ ತಿಂಗಳವರೆಗೂ ಹಾಕಿದ್ದಾರೆ. ಜುಲೈ ಆಗಸ್ಟ್ ವರೆಗೂ ಇದೆ, ಆಗಸ್ಟ್ ಸೆಪ್ಟೆಂಬರ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಇನ್ನು 2 ಕಂತಿನ ಹಣ ಕೂಡ ಕ್ಲಿಯರ್ ಮಾಡ್ತಾರೆ ಸದ್ಯದಲ್ಲಿ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಯಾವಾಗ ಕ್ಲಿಯರ್ ಮಾಡ್ತಾರೆ, ಏನಾಗ್ತಾರೆ ಅಂತ ನೋಡೋದಾದ್ರೆ, ಇಲ್ಲಿ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಗಮನಿಸಬಹುದು ನೀವು. ಇಲ್ಲಿ ಮೇನ್ ಥಿಂಗ್ ನೋಡೋದಾದ್ರೆ, ಸರ್ಕಾರ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ಕಂತಿನ ಹಣ ಹಾಕಿದೆ. ಬಟ್ ಆಗಲೇ 2 ಕಂತಿನ ಹಣ ಹಾಕ್ಬೇಕಿತ್ತು. ಬಟ್ ತಾಂತ್ರಿಕ ಕಾರಣಗಳು ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರದ ಹತ್ರ ಹಣ ಇಲ್ಲ ಅನ್ಸುತ್ತೆ, ಆ ನಿಟ್ಟಿನಲ್ಲಿ ಹಾಕಿಲ್ಲ. ಈಗ ಇನ್ನು 2 ಕಂತಿನ ಅಮೌಂಟ್ ಕೂಡ ಹಾಕ್ತಾರೆ ಅಂತ ಹೇಳಿದರೆ ದಸರಾ ಗಿಫ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದಾಜು ಈ ಮಂತ್ ಅಂಡ್ ಆರ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಅಂತ ಕೂಡ ಮಾಹಿತಿ ಬರ್ತದೆ. ಬಟ್ ಕೆಲವೊಂದು ರಿಪೋರ್ಟ್ಗಳು ಕೂಡ ಹೇಳ್ತಾ ಇದಾವೆ ಒಂದು ವಾರದಲ್ಲಿ ಆಗ್ತಾ ಇದ್ದಾರೆ ಅಂತ. ಅದ್ರ ಕ್ಲಾರಿಟಿ ಇಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ದಿನ ಅಂತ ಘೋಷಣೆ ಮಾಡಿಲ್ಲ, ಬಟ್ ಶೀಘ್ರದಲ್ಲಿ ಅಂತ ಘೋಷಣೆ ಕೂಡ ಮಾಡಿದ್ರು. ಬಟ್ ಅಂದಾಜು ಮಾಡ್ತಾ ಇದಾರೆ ಎಲ್ಲ ಕೂಡ. ಕೆಲವೊಂದು ರಿಪೋರ್ಟ್ಗಳು, ಆರ್ಟಿಕಲ್ ಕೂಡ ಬರ್ತಾ ಇದಾವೆ. ಕೆಲವರು ಒಂದು ವಾರದಲ್ಲಿ ಆಗ್ತಾರೆ, 2 ದಿನ ಆಗ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಬಟ್ ಖಂಡಿತ ಬಂದ್ಬಿಟ್ಟು ಹಬ್ಬ ಇದೆ, ದಸರಾ ಇದೆ, ದಸರಾ ಸಂಭ್ರಮ ಇರೋ ಕಾರಣ ಆದ್ರೆ ಒಳಗಡೆ ನಿಮಗೆ ಕ್ಲಿಯರ್ ಮಾಡುವ ಸಾಧ್ಯತೆ ಕೂಡ ಇದೆ. ಮಹಿಳೆಯರಿಗೆ ಗುಡ್ ನ್ಯೂಸ್, ಬರೋಬ್ಬರಿ 2 ಕಂತು ಕೂಡ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. 2 ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾದ ಹಣ ಕೂಡ ಇದೆ ದಸರಾದಲ್ಲಿ. ದಸರಾ ಹಬ್ಬದ ಸಂದರ್ಭದಲ್ಲಿ ಕೂಡ ನಾವು ಈಸಿಯಾಗಿ ಸುಲಭವಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅವರಿಗೆ ಭರ್ಜರಿ ಗುಡ್ ನ್ಯೂಸ್. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.